ಇನ್ನು ದಳಪತಿಗಳು ಯಾವ ರೀತಿ ಹರಸಾಹಸ ಮಾಡ್ತಾ ಇದ್ದಾರೆ ಅದೆಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೆಜ್ಜೆ ಇಡಬೇಕು ಅಂತ ಕುಮಾರಸ್ವಾಮಿ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಅವರು ಪೂರ್ವಭಾವಿಯಾಗಿ ಹೇಳಿದ್ದೇನು ಅಂತಂದರೆ ಸುಮಲತಾ ನನ್ನ ಸೋದರಿ ಅಂತ. ಬರೀ ಅಷ್ಟು ಮಾತ್ರ ಅಲ್ಲ, ಸೋದರಿಯ ಮನೆಗೂ ಹೋದರು, ಮಾತುಕತೆ ಮಾಡಿಕೊಂಡ್ರು, ಬಂದರು. ಆದರೆ ಸುಮಲತಾ ಅವರ ನಿರ್ಧಾರ ಏನು ಅದಿನ್ನೂ ಕೂಡ ಬಹಿರಂಗ ಆಗಿಲ್ಲ. ನಾಳೆ ಬಿಟ್ಟು ನಾಡಿದ್ದು ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ ಅವ್ರು ಆಡಿದಂಥ ಮಾತುಗಳು, ಯಾವಾಗ ಇವರು ಸುಮಲತಾ ಅವ್ರನ್ನ ಭೇಟಿ ಮಾಡಿದ್ರು ಅದೆಲ್ಲ ಆದಮೇಲೆ ಕಾಂಗ್ರೆಸ್ ನಾಯಕರಿಗೆ ಇದೇ ಒಂದು ಅಸ್ತ್ರ ಆಯಿತು. ನಾವು ಅಮೃತ ಕೊಟ್ಟಂಥವ್ರು, ನಮಗೆ ನೀವು ವಿಷ ಕೊಟ್ರಿ ಅನ್ನುವಂಥ ಮಾತನ್ನು ಹೇಳಿದರು. ಅದಾದಮೇಲೆ ಸುಮಲತಾ ಅವರು ಕೂಡ ಅದಕ್ಕೆ ಧ್ವನಿಗೂಡಿಸಿದರು. ನಾವೇನು ಅನ್ಯಾಯ ಮಾಡಿದ್ವಿ, ಅಂಬರೀಷ್ ಅವರು ನಿಮಗೇನು ಅನ್ಯಾಯ ಮಾಡಿದರು, ನಮಗೆ ಯಾಕೆ ನೀವು ವಿಷ ಕೊಟ್ರಿ ಅನ್ನುವಂಥ ಪ್ರಶ್ನೆ ಅವರು ಹಾಕಿದ್ರು. ಈಗ ಮಾತಿಗೆ ಮಾತು, ಏಟಿಗೆ ಪ್ರತಿ ಏಟು. ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ ಅದಕ್ಕೆ ದಳಪತಿಗಳು ಸರಿಯಾದಂಥ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ವಾಕ್ ಸಮರ ಯಾವ ರೀತಿ ಇತ್ತು ಬನ್ನಿ ನೋಡ. ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ. ಆ ಸಿದ್ಧಾಂತ ಅಂತ ಇರೋದು ನಮ್ಮ ಹೃದಯದಲ್ಲಿ. ನೀವು ಹುಟ್ಟೂರು ಹಾಸನ ಆಯ್ತು, ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದ್ದೀರಿ. ಈಗ ಉತ್ತರ ಪ್ರದೇಶದಿಂದ ಕೇರಳಗೆ ಕರ್ಕೊಂಡು ಹೋಗಿದ್ದೀರಿ ನಿಮ್ಮ ಅಧ್ಯಕ್ಷರನ್ನ. ಇಟಾಲಿ ಅಮ್ಮನ್ನ ಕರ್ಕೊಂಡ್ ಬಂದಿದ್ದೀರಲ್ಲ ಕರ್ನಾಟಕ ಇಂಡಿಯಾಗೆ, ಇಟಾಲಿ ಅಮ್ಮನ್ನ, ಅದಕ್ಕೇನು ಹೇಳ್ತೀಯಪ್ಪ? ದಾಳಿ ಪ್ರತಿದಾಳಿ. ಮಂಡ್ಯ ಕ್ಷೇತ್ರ ಪ್ರತಿಷ್ಠೆಯ ಕಣವಷ್ಟೇ ಅಲ್ಲ, ವಾಕ್ ಪ್ರಹಾರದ ಯುದ್ಧ ಭೂಮಿಯಾಗಿದೆ. ಮಂಡ್ಯ ಗೆಲ್ಲುವ ಲೆಕ್ಕಾಚಾರದಲ್ಲಿರೋ ಕುಮಾರಸ್ವಾಮಿ ರಣತಂತ್ರಗಳನ್ನೇ ಹೆಣಿತಿದ್ದಾರೆ. ಆದರೆ ದಳಪತಿಯನ್ನ ಕಟ್ಟಿಹಾಕಲು ಕಾಂಗ್ರೆಸ್ ಪಡೆ ಕುಮಾರಸ್ವಾಮಿಯ ಮೇಲೆ ಬಿದ್ದಿದೆ. ಮಂಡ್ಯ ಅಖಾಡದಲ್ಲಿ ಇವತ್ತು ದಳಪತಿ ವರ್ಸಸ್ ಕಾಂಗ್ರೆಸ್ ನಾಯಕರ ಮಧ್ಯೆ ದೊಡ್ಡ ಕದನವೇ ನಡೆದು ಹೋಗಿದೆ. ಆ ಯುದ್ಧವನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಸುಮಲತಾ ಎಚ್ಡಿಕೆ ಭೇಟಿಗೆ ಚಲುವರಾಯಸ್ವಾಮಿ ವ್ಯಂಗ್ಯ. ಮಾತಿನ ಯುದ್ಧ ಶುರುವಾಗಿದ್ದೇ ಇಲ್ಲಿಂದ. ಅಂದಹಾಗೆ ಸುಮಲತಾ ಮನವೊಲಿಸಲು ಎಚ್ಡಿ ಕುಮಾರಸ್ವಾಮಿ ನೆನೆ ಸುಮಲತಾರ ನಿವಾಸಕ್ಕೆ ಹೋಗಿದ್ರು. ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಕೈಪಡೆ ಎಚ್ಡಿಕೆ ಮೇಲೆ ಬಾಣಗಳನ್ನ ಎಸೆದಿದೆ. ಗೆಲ್ಲೋ ವಿಶ್ವಾಸ ಇದ್ದಿದ್ರೆ ಅವ್ರ ಮನೆಗೆ ಯಾಕೆ ಹೋಗ್ತಿದ್ರು ಅಂತ ಸಚಿವ ಚಲುವರಾಯಸ್ವಾಮಿ ಕಾಲೆಳೆದಿದ್ದಾರೆ. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲಿ ಒಬ್ರಿಗೊಬ್ರು ಎಣ್ಣೆ ಸಿಗಕಾಯಿ ಥರ ಮಾತಾಡಿ ಇವತ್ತು ನಮ್ಮ ಅಕ್ಕ ಅಂತಾರಲ್ಲ, ಸುಮಲತಾ ಅವ್ರ ಮನೆ ಹತ್ರ ಯಾಕೆ ಹೋಗಿದ್ದಾರೆ? ಸೋಲಿನ ಭೀತಿ ಅವ್ರಿಗಿದೆ ಅಂತ ಅಲ್ವೇ? ಸುಮ್ಮನೆ ಹೇಳೋನಾಗಿ ಹೇಳ್ತಾರೆ ನಾವು ಗೆದ್ದಾಯ್ತು ಅಂತ. ಇಷ್ಟೇ ಅಲ್ಲ, ಸುಮಲತಾ ವಿರುದ್ಧವೂ ಚಲುವರಾಯಸ್ವಾಮಿ ವಾಕ್ ಸಮರ ನಡೆಸಿದ್ರು. ಸುಮಲತಾ ಜೆಡಿಎಸ್ ಜೊತೆ ನಿಂತ್ರೆ ಅಂಬರೀಷ್ರನ್ನ ಮತ್ತೆ ಕಳ್ಕೊಂಡಂತೆ ಅಂತ ಕುಟುಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಎಚ್ಡಿ ಕುಮಾರಸ್ವಾಮಿ ಅಂಬರೀಷ್ ನನ್ನ ಹೃದಯದಲ್ಲಿದ್ದಾರೆ ಅಂತ ಪಂಚ್ ಕೊಟ್ಟಿದ್ದಾರೆ. ಮೇಡಮ್ಮು ಒಂದು ಕಾಂಗ್ರೆಸ್ ಜೊತೆ ಬರಲಿ, ಇಲ್ವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿ. ಅದೆಲ್ಲನೂ ಬಿಟ್ಟು ಅವರೇನಾದ್ರೂ ಇವತ್ತು ಜೆ ಡಿ ಎಸ್ಸಿನ ಅಭ್ಯರ್ಥಿ ಜೊತೆ ವೇದಿಕೆಯಲ್ಲಿ ನಿಂತ್ಕೊಂಡ್ರೆ ಬಹುಶಃ ಅಂಬರೀಷನ್ನು ಎರಡನೇ ಸಲ ಏನು ನಾವು ಕಳ್ಕೊಂಡಿದ್ದೀವಿ, ಇನ್ನೊಂದು ಸಲ ಅವರನ್ನು ನಾವು ಕಳ್ಕೊಂಡಂಗಾಗುತ್ತೆ. ಈಗ ಪಾಪ ಅಂಬರೀಷ್ ಅವ್ರ ಮೇಲೆ ಎಲ್ಲರಿಗೂ ಅಭಿಮಾನ ಅನ್ಕೊಂಬ ಉಪ್ಪು ಕರೀತಾ ಇದೆ. ಅಂಬರೀಷ್ ಅವ್ರು ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಇಲ್ಲಿ ಇಟ್ಕೊಂಡಿದ್ದೇವೆ. ಇನ್ನು ಸಿದ್ಧಾಂತದಲ್ಲಿ ಸತ್ತಂತೆ ಎಂದ ಡಿಕೆ ತಿರುಗೇಟು ಕೊಟ್ಟ ಎಚ್ಡಿಕೆ. ಇನ್ನು ಡಿಕೆ ಎಚ್ಡಿಕೆ ಮಧ್ಯೆಯೂ ದೊಡ್ಡ ಮಾತಿನ ಯುದ್ಧವೇ ನಡೆಯಿತು. ಕುಮಾರಸ್ವಾಮಿ ದೇವೇಗೌಡರು ಕಮಲ ಬಾವುಟ ಹಾಕಿದ್ರು. ಇದು ಬದುಕಿದ್ರು ಸಿದ್ಧಾಂತದಲ್ಲಿ ಸತ್ತಂತೆ ಅಂತ ಡಿಕೆ ವಾಗ್ದಾಳಿ ನಡೆಸಿದ್ರು. ಡಿಕೆ ಆಡಿದ ಈ ಮಾತಿಗೆ ಎಚ್ಡಿಕೆ ಖಡಕ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ. ಆ ಸಿದ್ಧಾಂತ ಅಂತ ಇರೋದು ನಮ್ಮ ಹೃದಯದಲ್ಲಿ. ನಾವು ಆಗ್ತಕ್ಕಂಥ ಧರಿಸಿನ ಮೇಲೆ ಸಿದ್ಧಾಂತ ನಿಂತಿಲ್ಲ. ಮಂಡ್ಯ ಟೂರಿಂಗ್ ಟಾಕೀಸ್ ರಾಜಕಾರಣ ಅಲ್ಲ ಎಂದ ಡಿಕೆ. ಮಂಡ್ಯ ಪಾಕಿಸ್ತಾನದಲ್ಲಿದೆಯಾ ಅಂತ ಎಚ್ಡಿಕೆ ಕೌಂಟರ್. ಇದು ಟೂರಿಂಗ್ ಟಾಕೀಸ್ ರಾಜಕಾರಣ ಅಲ್ಲ, ಇದು ಇಲ್ಲ ಸಿನಿಮಾ ರಾಜಕಾರಣ ಅಲ್ಲ, ಇದು ಬದುಕಿನ ರಾಜಕಾರಣ. ಕರ್ನಾಟಕ ಬೇರೆ ಕಡೆ ಇದೆ, ಮಂಡ್ಯ ಪಾಕಿಸ್ತಾನದಲ್ಲಿದೆಯಾ? ಮಂಡ್ಯ ಪಾಕಿಸ್ತಾನದಲ್ಲಿದೆಯೋ ಇಲ್ಲ ಅಮೆರಿಕಾದಲ್ಲಿದೆಯೋ? ಮಂಡ್ಯ ಇರೋದು ಕರ್ನಾಟಕದೊಳಗೆ, ನಾನಿರೋದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ತೀನಿ ಜನ ಬಯಸಿದಾಗ. ಇನ್ನು ಕ್ಷೇತ್ರ ಬದಲಾವಣೆಯ ಬಗ್ಗೆ ಡಿಸಿಎಂ ಡಿಕೆ ಎಚ್ಡಿಕೆ ಕಾಲೆಳೆದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ರಾಹುಲ್ ಗಾಂಧಿಯನ್ನ ವಯನಾಡಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲ ಸ್ವಾಮಿ, ನೀವು ಹುಟ್ಟೂರು ಒಂದ್ ಕಡೆ, ಮಂಡ್ಯ ಆಯ್ತು,
ಇದು ಹಾಸನ ಆಯ್ತು. ಈಗ ನೆಕ್ಸ್ಟ್ ರಾಮನಗರಕ್ಕೆ ಬಂದ್ರಿ, ರಾಮನಗರದಲ್ಲಿ ಮುಗೀತು. ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದ್ದೀರಿ. ಈಗ ಉತ್ತರ ಪ್ರದೇಶದಿಂದ ಕೇರಳಗೆ ಕರ್ಕೊಂಡು ಹೋಗಿದ್ದೀರಿ ನಿಮ್ಮ ಅಧ್ಯಕ್ಷರನ್ನ. ರಾಹುಲ್ ಗಾಂಧಿ ಕೇರಳ ಉತ್ತರ ಪ್ರದೇಶದರಲ್ವಾ, ಇಟಾಲಿ ಅಮ್ಮನ್ನ ಕರ್ಕೊಂಬಂದಿದ್ದೀರಲ್ಲ ಕಾರಣ ಇಂಡಿಯಾಗೆ, ಇಟಾಲಿ ಅಮ್ಮನ್ನ, ಅದಕ್ಕೇನು ಹೇಳ್ತೀಯಪ್ಪ? ಇನ್ನು ಸುಮಲತಾ ಡಿಕೆ ನಡುವೆ ವಿಷವೈರಿ ಕದನ ಜೋರಾಗಿದೆ. ನಾವೇನ್ ವಿಷ ಕೊಟ್ಟಿದ್ವಾ ಅಂದಿದ್ದ ಸುಮಲತಾಗೆ ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೆ ಏನ್ ಮಾಡಿದೆ? ನಾವೇನಾದ್ರೂ ತಪ್ಪು ಮಾಡಿದ್ವಾ? ನಾವೇನಾದ್ರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ DK ಶಿವಕುಮಾರ್ ಅವ್ರಿಗೂ? ನಾವೇನಾದ್ರೂ ವಿಷ ಹಾಕಿದ್ವಿ? ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೆ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋದು? ಅವರು ತಲೆ ಕೆಡಿಸ್ಕೊಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಹೀಗೆ ಸುಮಲತಾ HDK ಭೇಟಿ ವಿಚಾರವನ್ನೇ ಅಸ್ತ್ರವಾಗಿಸಿಕೊಂಡು ಬಾಣ ಬಿಟ್ಟ ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಸಖತ್ತಾಗೆ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಮಂಡ್ಯದಲ್ಲಿ ದಿವಂಗತ ಅಂಬರೀಷ್ ಆಪ್ತ ಅಮರಾವತಿ ಚಂದ್ರಶೇಖರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಪ್ರಶಾಂತ್, TV9 ಮಂಡ್ಯ.